ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಟಿಫನ್ಗೆಲ್ಲ ರೆಡಿ ಮಾಡಿ ಟಿಫನು ಎಲ್ಲ ಕಟ್ಟಿ ಕಳಿಸಿ ಎಲ್ಲ ಆಗಿದೆ. ಈಗ ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಮತ್ತು ಈ ಆಷಾಢ ಶುಕ್ರವಾರ ಟೈಮಲ್ಲಿ ನಾವು ಹೆಚ್ಚು ಶಕ್ತಿ ದೇವತೆಗಳನ್ನ ಆರಾಧಿಸಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಿಂದ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಆಷಾಢ ಶುಕ್ರವಾರ ಟೈಮಲ್ಲಿ ಎಲ್ಲರೂ ಉಪ್ಪಿನ ದೀಪ ಅಂಟಿಸ್ತಾರೆ. ಬಟ್ ಕೆಲವೊಬ್ರಿಗೆ ಅದು ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ. ಡಿಪೆಂಡ್ ಅವ್ರವ್ರ ಮೇಲೆ, ಅವ್ರಿಗೆ ಯಾವ್ಯಾವ ಥರ ಅನಿಸುತ್ತೋ ಆ ಥರದ್ರ ಮೇಲೆ, ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನಗೆ ಯಾವಾಗ್ಲೂ ಆಷಾಢ ಶುಕ್ರವಾರ ಟೈಮಲ್ಲಿ ನಾನು ಯಾವತ್ತೂ ಉಪ್ಪಿನ ದೀಪ ಅಂಟಿಸಿಲ್ಲ. ಯಾಕಂದರೆ ನನಗೆ ಉಪ್ಪಿನ ದೀಪ ಅಂಟಿಸಿ ಯಾಕೋ ಸುಮಾರು ಸಲ ಅಂದ್ಕೊಂಡಿದ್ರು ಅದಾಗಿ ಬಂದಿಲ್ಲ. ಮತ್ತು ಅದು ಅಂಟಿಸ್ತೀನಿ ಅಂತ ಅಂದಾಗೆಲ್ಲ ಏನಾದ್ರು ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮೆಗಳು ನನಗೆ ಗೊತ್ತಾಗ್ತಿತ್ತು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಸರಿ ಬೇಡ, ನನಗೆ ಯಾಕೋ ಅದು ಹಾಗೆ ಬರಲ್ಲ, ಬೇಡ ಉಪ್ಪಿನ ದೀಪ ಅಂಟಿಸೋದು ಅಂತ ಅಂದ್ಬಿಟ್ಟು ನಾನು ಉಪ್ಪಿನ ದೀಪ ಯಾವುದೇ ಥರ ಉಪ್ಪಿನ ದೀಪ ಎಲ್ಲ ಅಂಟಿಸೋಕ್ಕೆ ಹೋಗಲ್ಲ. ನಾನು ಏನಿದ್ರೂ ಬೆಲ್ಲದ ದೀಪ ಅಂಟಿಸ್ತೀನಿ. ಈ ಬೆಲ್ಲದ ದೀಪ ಅಂಟಿಸೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಅಂದರೆ, ನಿಜವಾಗ್ಲೂ ಯಾರ್ಯಾರು ಲಕ್ಷ್ಮೀ ದೇವಿನ ಪೂಜಿಸಬೇಕು ಮತ್ತು ಆ ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿ ನಿಲ್ಲಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರೂ ಮಿಸ್ ಮಾಡದೆ ಬೆಲ್ಲದ ದೀಪ ಹಂಚಿಸಿ. ತುಂಬ ಒಳ್ಳೇದಂದರೆ ತುಂಬ ಒಳ್ಳೆಯದಾಗುತ್ತೆ. ಅವ್ರವ್ರಿಗೆ ಯಾವ್ಯಾವ ಥರ ಆಗಿರುತ್ತೋ ಆ ಥರ. ಬಟ್ ನನಗೆ ನನ್ನ ಜೀವನದಲ್ಲಿ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನಗೆ ಬೆಲ್ಲದ ದೀಪ ತುಂಬಾ ಅಂದರೆ ತುಂಬ ಒಳ್ಳೆಯದಾಗಿದೆ. ಬೆಲ್ಲದ ದೀಪ ಸಂಕಲ್ಪ ಮಾಡಿ ಬೆಲ್ಲದ ದೀಪ ಹಂಚಿದಾಗೆಲ್ಲ ನಾನು ಅಂದ್ಕೊಂಡಿರೋದೆಲ್ಲ ಆಗಿಲ್ಲ ಅಂತ ಏನಲ್ಲ, ಆಗಿದೆ. ಮತ್ತು ಏನಾದ್ರು ಒಳ್ಳೇದಾಗಬೇಕು, ಇಲ್ಲ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ವಿಗ್ರಹ ಇಲ್ಲದೆ ಇದ್ದರೂ ಲಕ್ಷ್ಮೀ ಫೋಟೋ ಅಂತೂ ಇದ್ದೇ ಇರುತ್ತೆ. ಆ ತಾಯಿ ಫೋಟೋದ ಮುಂದೆ ನೀವು ಬೆಲ್ಲದ ದೀಪ ಒಂದ್ಸಲಿ ಹಂಚಿ ನೋಡಿ, ತುಂಬ ಒಳ್ಳೇದಾಗೇ ಆಗುತ್ತೆ. ಅವಾಗ ನೀವೇ ಹೇಳ್ತೀರಾ, ಹೌದು ನೀವು ಹೇಳಿದ್ದು ನನಗೆ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಈ ಥರ ಹಣಿಸಿ ಒಳ್ಳೇದಾಗಿದ್ದರೆ ನನಗೊಂದು ಕಮೆಂಟ್ ಮಾಡಿ, ಓಕೆನಾ, ನನಗೆ ಈ ಥರ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಏನಪ್ಪ ಅಂತ ಅಂದರೆ, ಯಾವ ಥರ ಅಣಿಸೋದು ನಮ್ಮ ಬೆಲ್ಲದ ದೀಪ. ಮತ್ತು ನನ್ನ ಜೀವನದಲ್ಲಿ ಮತ್ತೆ ನಿನ್ನೆ ಗುರುವಾರ ಆಗಿರೋದ್ರಿಂದ ನಾನೆಲ್ಲ ಆಲ್ರೆಡಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಪದಾರ್ಥ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದೆ. ಇವತ್ತೇನಿದ್ರು ಮಹಾಲಕ್ಷ್ಮಿ ತಾಯಿಗೆ ಹೂವು ಹಾಕಿ ಬೆಲ್ಲದ ದೀಪ ಅಂಟಿಸ್ಬೇಕಷ್ಟೇ. ಇವಾಗ ಬನ್ನಿ ಬೆಲ್ಲದ ದೀಪ ಯಾವ ಥರ ಅಂಟಿಸ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ಕೊಡ್ತೀನಿ. ಏನೂ ಇಲ್ಲ, ಒಂದು ತಟ್ಟೆಲಿ ಮಾಮೂಲಿ ನಾವೊಂದು ಸಂಕಲ್ಪ ಮಾಡಿಬಿಟ್ಟು ಒಂದು ತಟ್ಟೆಲಿ ಅಕ್ಕಿ ಹಾಕ್ಬಿಟ್ಟು, ಅಕ್ಕಿ ಹಾಕ್ಬೇಕಾದ್ರೆ ನೀವೇನು ಅನ್ಕೋತೀರೋ ಅದನ್ನು ಅಂದ್ಕೊಂಡು ಸಂಕಲ್ಪ ಮಾಡಿ ಅಕ್ಕಿ ಹಾಕಿ, ಓಕೆನಾ. ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಮಾಮೂಲಿ ಎರಡು ಬೆಲ್ಲದ ಅಚ್ಚು ನೀಟಾಗಿರೋದು ತೊಗೋಬೇಕು. ಒಂಚೂರು ಮುಕ್ಕಾಗಿರಬಾರ್ದು, ಯಾವುದೇ ಕಾರಣಕ್ಕೂ ಬೆಲ್ಲ ಮಾತ್ರ ಮುಕ್ಕಾಗಿರಬಾರ್ದು, ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ 2 ಅಚ್ಚು ಬೆಲ್ಲ ತೊಗೊಂಡು ಮಾಮೂಲಿ ಆ ಬೆಲ್ಲಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೈಟೇ ನಾನು ಆಲ್ರೆಡಿ ಬೆಲ್ಲದ ನಿನ್ನೆ ಗುರುವಾರ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಇಟ್ಟಿದ್ದೆ. ಯಾಕಂದರೆ ಶುಕ್ರವಾರ ಕಲಶ ಎತ್ತಬಾರ್ದು ಅಂತ ಅಂದ್ಬಿಟ್ಟು ಗುರುವಾರನೇ ಎಲ್ಲ ದೇವ್ರ ಸಾಮಾನೆಲ್ಲ ಎತ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಟಿದ್ದೆ ನಾನು. ಅದಾದಮೇಲೆ ಇದು ನಾನು ಶುಕ್ರವಾರ ದೀಪ ಅಂಟಿಸ್ತೀನಿ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಗೆಜ್ಜೆ ಬತ್ತಿನೆಲ್ಲ ಆಲ್ರೆಡಿ ತುಪ್ಪದಲ್ಲಿ ಗುರುವಾರ ನೈಟೇ ಎಲ್ಲ ಉಣ್ಣಿ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಯಾಕಂದರೆ ಹಂಗೆ ಉಣ್ಣಿ ಹಾಕಿ ಇಟ್ಬಿಟ್ರೆ ನಾವು ಬೆಲ್ಲದ ದೀಪ ಅಂಟಿಸ್ಬೇಕಾದ್ರೆ ಆ ದೀಪಗಳು ಚೆನ್ನಾಗಿ ಉರಿಯುತ್ತೆ. ಇಲ್ಲ ಅಂದರೆ ಒಂಥರ ದೀಪ ಎಣ್ಣೆಯಲ್ಲಿ ಚೆನ್ನಾಗಿ, ಗೆಜ್ಜೆ ಬತ್ತಿಗಳು ಎಣ್ಣೆಲಿ ಚೆನ್ನಾಗಿ ಉಂತಿಲ್ಲ ಅಂತಂದರೆ ದೀಪ ಉರಿಯೋದು ಒಂಥರ ನೀಟಾಗಿ ಉರಿಯೋದಿಲ್ಲ ದೀಪಗಳು. ಅದಕ್ಕೆ ನೈಟೇ ನಾನು ಎಲ್ಲ ನೆನೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ಎಲ್ಲ ದೀಪ ಅಂಟಿಸ್ಬೇಕು ಅಂತ ಅಂದರೆ ನೈಟೇ ಎಲ್ಲ ತುಪ್ಪದಲ್ಲಿ ಉಣ್ಣಿ ಹಾಕಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಸರಿ, ಅದಾದಮೇಲೆ ನೋಡಿ ಇವಾಗೆಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ದೇವ್ರ ಮನೆ ಅಂತ ಅಂದರು ಇವತ್ತು, ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ನನಗೆ ಗೊತ್ತಿರೋರು ಹೇಳಿರೋದು, ಒಬ್ಬರು ಪೂಜಾರಪ್ಪರು, ನೀವು ದೇವ್ರ ಮನೇಲಿ ಎಷ್ಟು ದೀಪ ಅಂಟಿಸ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ ಅಂತ. 2 ಮಾಮೂಲಿ ರೆಗ್ಯುಲರ್ ನಮ್ಮ ಮನೆ ದೇವ್ರಿಗೆ ನಾವು ಅಂಟಿಸ್ತಾನೆ ಇರ್ತೀವಿ. ಮತ್ತು ಮಿಕ್ಕಿದ್ದು ನಾವಿವಾಗ ನೋಡಿ ನಮ್ಮ ಮನೇಲಿ ಇಲ್ಲ ಅಂದರೂ 7 ದೀಪ 9 ದೀಪ ಅಂಟಿಸ್ತೀನಿ. ಒಂದೊಂದ್ಸಲಿ 5 ದೀಪ ಅಂಟಿಸ್ತೀನಿ. ಮಣ್ಣಿನ ದೀಪ 2 ದೇವ್ರ ಮುಂದೆ ಯಾವಾಗಲೂ ನಾನು ಅಂದರೆ ಈ ಸ್ಪೆಷಲ್ ಡೇ ದಿನಗಳಲ್ಲಿ ಅಂಟಿಸ್ತಾನೆ ಇರ್ತೀನಿ. ಅದರಿಂದ ನನಗೆ ಯಾವಾಗಲೂ ಪಾಸಿಟಿವೇ ಅನಿಸಿದೆ. ಅದಾದಮೇಲೆ ಸರಿ ನಾನು ಎಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಪೂಜೆ ಮಾಡೋಕ್ಕೆಲ್ಲ ಸರಿ ಗಂಧದ ಕಡ್ಡಿ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಈ ಥರ ಮಾಡೋದ್ರಿಂದ ಆ ಲಕ್ಷ್ಮೀ ದೇವಿ ನಮ್ಗೆ ಒಲ್ದೇ ಒಲಿತಾಳೆ. ಯಾರು ಟ್ರೈ ಮಾಡಿಲ್ಲ, ಒಂದ್ಸಲಿ ನೀವು ಈ ಥರ ಪೂಜೆ ಮಾಡಿ ಆ ತಾಯಿ ನಮ್ಗೆ ಒಲ್ದೇ ಒಲಿತಾಳೆ, ಒಳ್ಳೇದನ್ನು ಮಾಡೇ ಮಾಡ್ತಾಳೆ.
ಟೋಟಲಾಗಿ ನಾನು ಬಂದು ಬೆಲ್ಲದ ದೀಪನೂ ಸೇರಿ ಮತ್ತು ಮಣ್ಣಿನ ದೀಪ ಮತ್ತು ಇನ್ನೊಂದು ಆಮೆ ದೀಪ ಅಂತ ಇದೆ, ಅದೆಲ್ಲ ಸೇರಿ ಟೋಟಲ್ ನಾನು 9 ದೀಪ ಅಂಟಿಸಿದ್ದೆ. ನಿಜವಾಗ್ಲೂ ನಮ್ಮ ದೇವ್ರ ಮನೇಲಿ ಯಾವಾಗಲೂ ನೀವು ಅಂಟಿಸ್ಬೇಕಾದ್ರೆ 120ನೇ ಅಂಟಿಸಿ ದೀಪಗಳು, ಜೋಡಿ ಜೋಡಿ ಅಂಟಿಸ್ಬೇಡಿ. ಜೋಡಿ ಅಂತ ಅಂದರೆ ಈಗ 5, 7, 9 ಆ ಥರ ಅಂಟಿಸಿ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಹಾಯ್ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಆಲ್ರೆಡಿ ಪೂಜೆ ಎಲ್ಲ ಮತ್ತೆ ಆಗಿತ್ತು ನಮ್ಮ ಮನೇಲಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ ಹೊರಟಿದ್ದೆ. ಸ್ವಲ್ಪ ಬೆಳಗ್ಗೆ ಅರಬರಿಲೇ ಪೂಜೆ ಮಾಡಿದ್ದೆ, ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ತೊಗೊಂಡಿದ್ದೀನಿ. ಮತ್ತೇನಪ್ಪ ಅಂತಂದರೆ ನಾನು ಬೆಳಗ್ಗೆ ಹೇಳ್ದಂಗೆ ಡಿಪೆಂಡು, ಈ ಆಷಾಢ ಶುಕ್ರವಾರ ಟೈಮಲ್ಲೆಲ್ಲ ಎಲ್ಲರೂ ಉಪ್ಪಿನ ದೀಪ ಅಂಟಿಸ್ತಾರೆ. ಬಟ್ ನಾನು ಯಾವಾಗ್ಲೂ ಬೆಲ್ಲದ ದೀಪ ಅಂಟಿಸ್ತೀನಿ. ಯಾಕಪ್ಪ ಅಂತಂದರೆ ತುಂಬ ಸಲ ಅನ್ಕೊಂಡಿದ್ದೀನಿ ನಾನು ಉಪ್ಪಿನ ದೀಪ ಅಣಿಸ್ಬೇಕು ಅಂತ. ಬಟ್ ಆ ಉಪ್ಪಿನ ದೀಪ ಕೆಲವೊಬ್ಬರ ಜೀವನದಲ್ಲಿ ತುಂಬ ಒಳ್ಳೇದಾಗಿದೆ, ಕೆಲವೊಬ್ಬರ ಜೀವನದಲ್ಲಿ ಏನೋ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರವ್ರಿಗೆ ಯಾವ ಥರ ಹೆಂಗೆ ಅಂತ ಅಂದ್ಬಿಟ್ಟು ಅವ್ರವ್ರ ಜೀವನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನಗೆ ತುಂಬ ಸಲ ಅಂದ್ಕೊಂಡಾಗ ಆಗೇ ಇಲ್ಲ ದೀಪ ಅಂಟಿಸೋಕ್ಕೆ. ಮತ್ತು ಯಾವ್ದಾದ್ರು ಒಂದು ದೀಪ ಸಂಕಲ್ಪ ಮಾಡಿ ದೀಪ ಅಂಟಿಸ್ತಾ ಇದ್ದೀವಿ, ಇಲ್ಲ ಏನೋ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು 2-3 ವೀಕಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಏನಿರುತ್ತೆ ಹೇಗೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ತುಂಬ ಸಲ ಅಂದ್ಕೊಂಡಾಗೆಲ್ಲ ನಾನು ಉಪ್ಪಿನ ದೀಪ ಅಂಟ್ಸೋಕೆ ಆಗೇ ಇಲ್ಲ. ಮತ್ತು ಅದ್ರದ್ದು ಎಫೆಕ್ಟ್ಸು ನನಗಷ್ಟು ಏನು ಇದಾಗಿಲ್ಲ. ಬಟ್ ಬೇರೆಯವ್ರ ಜೀವನದಲ್ಲಿ ಹೇಗೋ ನನ್ನ ಜೀವನದಲ್ಲಿ ಏನು ನಡೆದಿದೆಯೋ ನಾನು ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಬೆಲ್ಲದ ದೀಪನೇ ಅಂಟಿಸ್ತೀನಿ. ಬೆಲ್ಲ ಬಂದು ಲಕ್ಷ್ಮೀ ಸ್ವರೂಪ ಅಂತೆ, ಅದಕ್ಕೆ ನಾನು ಯಾವಾಗಲೂ ಬೆಲ್ಲದ ದೀಪನೇ ಅಂಟಿಸ್ತೀನಿ. ಮತ್ತು ಈ ಬೆಲ್ಲದ ದೀಪ ನಾನು ಯಾವಾಗಿಂದ ಅಂಟ್ಸೋಕ್ಕೆ ಶುರು ಮಾಡಿದೆ ಅಂತ ಅಂದರೆ, ನಾನು ಆಲ್ರೆಡಿ ಬೆಳಗ್ಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಅದು ಹಾಕಿರ್ತೀನಿ, ಬೇಕಾದ್ರೆ ನೋಡಿ. ಇಲ್ಲಾಂದರೆ ಮತ್ತೆ ಇನ್ನೂ ಒಂದ್ಸಲಿ ಹೇಳ್ತೀನಿ. ಆಮೇಲೆ ಏನಪ್ಪ ಹೇಳಿದ್ದೆ ಹೇಳ್ತಾಳೆ, ರಿಪೀಟ್ ಹೇಳ್ತಾ ಇರ್ತಾಳೆ ಅಂತ ಅನ್ಕೋಬಾರ್ದಲ್ವ ನೀವು. ಅದಕ್ಕೋಸ್ಕರ ನಮ್ಮನೆ ಹತ್ರ ಒಂದ್ಸಲಿ ಅಣ್ಣಮ್ಮ ಕೂರಿಸಿದ್ರು. ಆ ಅಣ್ಣಮ್ಮ ಕೂರಿಸಿದಾಗ ಯಾರೋ ಗೊತ್ತಿಲ್ಲ ಈ ಬಕೆಟ್ ಶೇಪ್ ಬರುತ್ತಲ್ಲ, ಆ ಬಕೆಟ್ ಶೇಪಲ್ಲಿ ಬೆಲ್ಲದ ದೀಪ ಅಂಟಿಸಿದ್ರು. ಅಣ್ಣಮ್ಮ ತಾಯಿ ಮುಂದೆ ಬೆಲ್ಲದ ದೀಪ ಅಂಟಿಸಿದ್ರು. ಸರಿ, ಈಗೆಲ್ಲ ಪೂಜೆಲಾಗಿ ಅಣ್ಣಮ್ಮನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಬಕೆಟ್ ಥರದ್ದೇ ಇದ್ದಿದ್ದು ಬೆಲ್ಲ ತೊಗೊಬಂದು ನಾನು ಅಲ್ಲೇ ನಿಂತಿದ್ದೆ. ನನ್ನ ಕೈ ಕೊಟ್ಬಿಟ್ರು ಅವರು. ಅಲ್ಲಿ ಎಷ್ಟೊಂದು ಜನ ಇದ್ರು, ಯಾರ ಕೈಗೋ ಕೊಟ್ಟಿಲ್ಲ, ನನ್ನ ಕೈ ಕೊಟ್ಟರು. ನಾನು ಅವ್ರಿಗೆ ಹೀಗೆ ಹೇಳಿದೆ, ನಾನೇನು ಮಾಡಲಿ ಇದನ್ನು ತೊಗೊಂಡು ಇಷ್ಟೊಂದು ಬೆಲ್ಲ ತೊಗೊಂಡು, ಬೇಡ ನನಗೆ ಅಂತ ಅಂದೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಹಾಗೆ ಹೇಳಿದ್ರು, ಏನು ಬೆಲ್ಲ, ಮತ್ತೆ ಅಲ್ಲಿರೋರೆಲ್ಲ ಏನು ಹಿಂಗೆ ಹೇಳ್ತಾ ಇದೆಯಾ, ಅದು ಬೆಲ್ಲ ಲಕ್ಷ್ಮೀ ಸ್ವರೂಪ, ಅದು ನಿನ್ನ ಕೈಗೆ ಬಂದಿದೆ ಅಂತಂದರೆ ಏನೋ ಒಂದು ಒಳ್ಳೇದಾಗುತ್ತೆ, ಯಾಕೆ ಆ ಥರ ಎಲ್ಲ ಹೇಳ್ತಾ ಇದೆಯಾ ನೀನು, ಅದನ್ನ ಈಸ್ಕೊಂಡು ಮನೇಲಿ ಏನಾದ್ರು ಸಿಹಿ ಮಾಡಿಕೊಂಡು ತಿನ್ನಿ, ಎಲ್ಲರೂ ಒಳ್ಳೇದಾಗೇ ಆಗುತ್ತೆ, ಆ ಥರ ಎಲ್ಲ ಹೇಳಬೇಡ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಹೌದಾ ಹಾಗೇನಾ ಅಂತ ಅಂದ್ಬಿಟ್ಟು ಆಮೇಲೆ ಮನೇಲಿ ಒಂದ್ಸಲಿ ಸಂಕಲ್ಪ ಮಾಡಿ, ನಾನು ಆಲ್ರೆಡಿ ಒಂದು 2 ಇಯರ್ಸಿಂದ ಬೆಲ್ಲದ ದೀಪ ಅಂಟಿಸ್ತಾ ಇದ್ದೀನಿ ಆಷಾಢ ಟೈಮಲ್ಲಿ. ಸರಿ ಅಂತ ಅಂದ್ಬಿಟ್ಟು ಬೆಲ್ಲದ ದೀಪ ಅಂಟಿಸೋಕ್ಕೆ ಅಂತ ಶುರು ಮಾಡಿದೆ ಸಂಕಲ್ಪ ಮಾಡಿ. ನನ್ನ ಜೀವನದಲ್ಲಿ ನನಗೆಲ್ಲ ಒಳ್ಳೇದೇ ಆಗ್ತಾ ಇದೆ, ಒಳ್ಳೇದೇ ಆಗಿದೆ. ಬಟ್ ಲೇಟ್ ಆಗಿರ್ಬೋದು, ಬಟ್ ಕಷ್ಟ ಅಂತೂ ಪಟ್ಟಿದ್ದೀವಿ. ಏನಾದ್ರು ಒಂದು ಮಾಡಬೇಕು ಅಂತ ಅಂದರೆ ಕಷ್ಟನೂ ಪಟ್ಟಿದ್ದೀವಿ. ಬಟ್ ಲೇಟ್ ಆಗಿರ್ಬೋದು, ಬಟ್ ಆ ಕೆಲಸ ಆಗಿದೆ, ಆಗಿಲ್ಲ ಅಂತ ಏನಲ್ಲ. ನಾನು ಸಂಕಲ್ಪ ಮಾಡ್ಕೊಂಡಿದ್ದ ಕೆಲಸ ಆಗಿದೆ. ಅದಕ್ಕೆ ನನಗೆ ಯಾವಾಗ್ಲೂ ಬೆಲ್ಲದ ದೀಪ ಅಂಟಿಸೋಕ್ಕೇ ಇಷ್ಟಪಡ್ತೀನಿ, ಬೆಲ್ಲದ ದೀಪನೇ ಅಂಟಿಸ್ತಾ ಇರ್ತೀನಿ. ನೀವು ಒಂದ್ಸಲಿ ನೋಡಿ ದೀಪ ಅಂಟಿಸಿ, 1-2 ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಎಫೆಕ್ಟ್ಸ್ ಏನಾಗಿರುತ್ತೆ, ನಿಮ್ಮ ಜೀವನದಲ್ಲಿ ಹೇಗೆ ನಡೀತಾ ಇದೆ ಅಂತ. ನಾನು ಇದೇ ದೀಪ ಅಂಟಿಸ್ಬೇಕು, ಉಪ್ಪಿನ ದೀಪನೇ ಅಂಟಿಸ್ಬೇಕು ಅಂತೆಲ್ಲ ಹೇಳ್ತಾ ಇಲ್ಲ. ಒಂದ್ಸಲಿ ಟ್ರೈ ಮಾಡಿ, ನಿಮ್ಮ ಜೀವನದಲ್ಲಿ ನಿಮಗೂ ಚೇಂಜಸ್ ಆದರೆ ಒಳ್ಳೇದಾಗಲಿ. ಇಲ್ವಾ ಏನಾರು ಆಗ್ತಿದೆ ಅನ್ನೋದಾದರೆ ನಿಮ್ಗೂ ಆವಾಗ ಚೇಂಜಸ್ ಮಾಡಿ ಉಪ್ಪಿನ ದೀಪನೇ ಅಂಟಿಸಿ. ನಾವು ಆ ದೀಪನೇ ಅಂಟಿಸ್ಬೇಕು, ಈ ದೀಪನೇ ಅಂತ ಅಂಟಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಏನಿರುತ್ತೋ ಒಂದು ಮಾಮೂಲಿ ದೀಪ ಅಂಟಿಸಿದ್ರು ಆ ಭಗವಂತ ಒಲಿಬೇಕು ಅಂದರೆ ಒಲಿತಾನೆ. ಬಟ್ ಬೆಲ್ಲ ಒಂದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ನಾನು ಯಾವಾಗಲೂ ಬೆಲ್ಲದ ದೀಪನೇ ಅಂಟಿಸ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವಾಗ ಮತ್ತೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈಗ ಅಡುಗೆನೂ ಮಾಡಬೇಕು, ಮತ್ತು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತೇನಪ್ಪ ಅಂತಾರೆ, ನನಗೆ ಗೊತ್ತಿರೋರು ತಿಳಿದಿರೋರು ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂತ ಅಂದರೆ, ಮನೇಲಿ ಯಾವಾಗೂ ಸ್ವಲ್ಪ ಈ ಥರ ಆಷಾಢ ಶುಕ್ರವಾರ ಟೈಮಲ್ಲಿ, ಇಲ್ಲ ಅಂದರೆ ಏನಾದ್ರು ಒಂದು ಪೂಜೆ ಮಾಡೋ ಟೈಮಲ್ಲಿ, ಇಲ್ಲ ಚೌತಿ ಟೈಮಲ್ಲಿ ಸಿಹಿ ಮಾಡಿ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂದರೆ ಸಿಹಿ ಮನೇಲಿ ಈಗ ಎಷ್ಟೇ ಏನೇ ಇದ್ರೂ ನಮಗೆ ಸಿಹಿ ತಿಂದಾಗ ಏನನ್ಸುತ್ತೆ, ಓ ಆರಾಮಪ್ಪ ಖುಷಿ, ಒಂಥರ ಬಾಯೆಲ್ಲ ಸಿಹಿ ಆಗ್ತಾ ಇರುತ್ತೆ, ಒಂಥರ ಮನಸ್ಸಿಗೆ ಆನಂದ ಆಗ್ತಾ ಇರುತ್ತೆ, ಒಂಥರ ಖುಷಿ ಆಗುತ್ತಲ್ವಾ. ನಮ್ಗೆ ಆ ಥರ ಅನ್ನಿಸ್ದಾಗ ಮನೆ ಫುಲ್ಲು ಪಾಸಿಟಿವ್ ಆಗಿರುತ್ತೆ. ಅದಕ್ಕೇನೆ ಈ ಥರ ಎಲ್ಲ ಪೂಜೆ ಮಾಡಿ ಟೈಮಲ್ಲಿ ಶುಕ್ರವಾರ ಸೋಮವಾರ ಎಲ್ಲ ದೇವರಿಗೆಲ್ಲ ಸಿಹಿ ನೈವೇದ್ಯ ಇಡಿ ಅಂತ ಹೇಳೋದು. ನಾವು ಆ ಥರ ಸಿಹಿ ಮಾಡಿ ಮನೇಲೂ ಎಲ್ರಿಗೂ ಹಂಚಿ ನಾವು ತಿಂದರೆ ಏನೋ ಒಂಥರ ಪಾಸಿಟಿವ್ನೆಸ್ ಆಗಿರುತ್ತೆ ಮನೆಯೆಲ್ಲ, ಮತ್ತು ಒಂಥರ ಖುಷಿಯಾಗಿರ್ತೀವಿ ನಾವು. ಅದಕ್ಕೆ ನಾನಿವತ್ತು ಸ್ಪೆಷಲ್ಲಾಗಿ ಒಂದು ಹೆಸರುಬೇಳೆ ಮತ್ತು ಕ್ಯಾರೆಟ್ ಹಾಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಅದನ್ನು. ಮನೇಲಿ ಬರೀ ಏನೇನು ಐಟಮ್ ಇರುತ್ತೋ ಅದರಲ್ಲಿ ಮಾಡೋದನ್ನೇ ನಾನು ಯಾವಾಗ್ಲೂ ನಿಮ್ಗೆ ರೆಸಿಪಿಗಳು ತೋರಿಸೋದು. ಇದಕ್ಕೊಂದು 5 ಐಟಮ್ ಸಾಕು ಅಷ್ಟೇ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ.
ನೋಡಿ, ಹೆಸರುಬೇಳೆ ಪಾಯಸಕ್ಕೆ ಬೇಕಾಗಿರೋ ಐಟಮ್ಗಳು: 1 ಕಪ್ ಹೆಸರುಬೇಳೆ, 1 ಕಪ್ ಕ್ಯಾರೆಟು, 1 ಕಪ್ ಹಾಲು, 2 ಅಚ್ಚು ಬೆಲ್ಲ, ಆಮೇಲೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಒಗ್ಗರಣೆ ಹಾಕೋದಕ್ಕೆ, ಆಮೇಲೆ ಏಲಕ್ಕಿ 3 ಏಲಕ್ಕಿ, ಕಾಯಿ ತುರಿ ನಿಮ್ಗೆ ಆಪ್ಷನು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಇರ್ಬೋದು. ನಾನು ಸ್ವಲ್ಪ ಜಾಸ್ತಿ ಅಡುಗೆಗೆ ತುರ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಉಳಿದಿತ್ತು ಅಂದ್ಬಿಟ್ಟು ಪಾಯಸಕ್ಕೆ ಹಾಕೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಹೆಸರುಬೇಳೆ ಎಲ್ಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ 1 ಕಪ್ ಕ್ಯಾರೆಟ್ನು ಸುದಾ ಅದಕ್ಕೆ ಸೇರಿಸ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 3 to 4 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ 1 ಕಪ್ ಕ್ಯಾರೆಟ್ ಹಾಕಿದ್ನಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೋತೀನಿ. ಈಗ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಓಕೆನಾ? ಜಾಸ್ತಿ ಏನು ನೀರು ಬೇಡ, ಅದರಲ್ಲಿ 2 ಕಪ್ ಆದರೆ ಸಾಕು, 2 to 2.5 ಕಪ್ ಅಷ್ಟೇ ಸಾಕು. ಆ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 to 4 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಬೆಲ್ಲ ಮುಳುಗುವಷ್ಟು, ಅಂದರೆ 2 ಅಚ್ಚು ಬೆಲ್ಲ ಇದೆಯಲ್ಲ, ಇದೇನು ನಿಮಗೆ ಪಾಕ ಬರಬೇಕು ಆ ಥರ ಏನೂ ಇಲ್ಲ. ಆ ಬೆಲ್ಲ ಮುಳುಗಿ ಎಲ್ಲ ಕರಗಿದ್ರೆ ಸಾಕು. ಆ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಫಸ್ಟ್ ಬೆಲ್ಲನ. ನೋಡಿ, ಈಗ ಇದು ವಿಷಲೆಲ್ಲ ಹೋಗಿ ಈ ಥರ ಬೆಂದಿದೆ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಇದಿರೋದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಈ ಬೆಲ್ಲ ಎಲ್ಲ ಕರಗಕ್ಕಿಟ್ಟಿದ್ನಲ್ಲ, ಈ ಬೆಲ್ಲನ ಇದಕ್ಕೆ ಸೋಸ್ಕೊಳ್ಳೋಣ. ಫುಲ್ ಬೆಲ್ಲದ ನೀರು ಪೂರ. ಏನಾದ್ರು ಬೆಲ್ಲದಲ್ಲಿ ಗಲೀಜಿದ್ರೆ ಅಂತ ಅಂದ್ಬಿಟ್ಟು ಎಲ್ಲ ಸೋಸ್ಕೊಂಡು, ಮತ್ತೆ ಇದಕ್ಕೆ ಹಾಲು ಇಟ್ಕೊಂಡಿದ್ನಲ್ಲ, ಈ 1 ಕಪ್ ಹಾಲನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಾಯಿ ತುರಿನೂ ಇವಾಗಲೇ ಹಾಕ್ಬಿಡಿ, ಅದು ಚೆನ್ನಾಗಿ ಅದ್ರ ಜೊತೆಯಲ್ಲಿ ಹೊಂದ್ಕೊಳ್ಳುತ್ತೆ. ಮತ್ತೆ ಒಂಚೂರು ಏಲಕ್ಕಿ ಪುಡಿ, ಆಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡ್ಬಿಡೋಣ. ಇವಾಗ 1 ಸ್ಪೂನ್ ತುಪ್ಪ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ದೇಹಕ್ಕೂ ತಂಪು. ಹೆಸರುಬೇಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟು ಹೆಲ್ತ್ಗೂ ಒಳ್ಳೆಯದು, ಹೆಸರುಬೇಳೆ ದೇಹಕ್ಕೂ ತಂಪು. ಇವಾಗ ಒಂದು ಕಡೆಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಆ ಪಾಯಸಕ್ಕೆ ಹಾಕ್ಬಿಟ್ರೆ ಪಾಯಸ ಮುಗೀತು. ನೀವು ಇದೇ ಥರ ಮನೇಲಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಬೋದು. ಈ ಹಬ್ಬಗಳಲ್ಲಿ, ಚೌತಿಗಳಲ್ಲಿ, ಫಂಕ್ಷನ್ಗಳಲ್ಲಿ ಸಿಂಪಲಾಗಿ ಮಾಡ್ಕೊಬಿಡ್ಬೋದು. ಮನೇಲಿ ಏನಿರುತ್ತೋ ಆ ಐಟಮಲ್ಲೇ. ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ನನಗೊಂದು ಕಮೆಂಟ್ ಹಾಕಿ, ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.